ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನಾವಿಂದು ಹೋಗ್ತಿದ್ದೇವೆ ಹಳ್ಳಿ ಜಾತ್ರೆ ಎಂದೇ ಪ್ರಸಿದ್ಧಿ ಪಡೆದಿರುವ ಬೆಳ್ಳಾರೆಯ ಜಲದುರ್ಗ ದೇವಿಯ ದೇವಸ್ಥಾನಕ್ಕೆ. ಈ ಒಂದು ದೇವಸ್ಥಾನದ ಜಾತ್ರೆಯ ವೈಭವ ಹೇಗಿದೆ ಎಂದು ನೋಡಿಕೊಂಡು ಬರೋಣ. ನಮ್ಮ ಜೊತೆ ಕೆಮ್ಮಿಂಜೆಯ ಕಾರ್ತಿಕ್ ತಂತ್ರಿ ಅವರಿದ್ದಾರೆ. ಸರ್, ಈ ಒಂದು ದೇವಸ್ಥಾನದ ಹಿನ್ನೆಲೆ? ಪೆರುವಾಜೆ ಶ್ರೀ ಜಲದುರ್ಗ ಪರಮೇಶ್ವರಿ ದೇವಸ್ಥಾನ ಪಂಚಸೀಮೆಯಲ್ಲಿ ಅತ್ಯಂತ ಪುರಾತನವಾದಂತಹ ದೇವಸ್ಥಾನ. ತನ್ನದೇ ಆದಂತಹ ಒಂದು ಇತಿಹಾಸ, ಅದರ ಒಂದು ಹಿನ್ನೆಲೆ ಇರುವಂತಹ ಕ್ಷೇತ್ರ. ತಾಯಿ ಜಲದುರ್ಗ ಪರಮೇಶ್ವರಿಯ ಸ್ವರೂಪದಲ್ಲಿ ದೇವಿ ಆರಾಧನೆ ಇಲ್ಲಿ ಮುಖ್ಯವಾಗಿ ನಡೆಯುವಂಥದ್ದು. ದೇವಿಯ ಸ್ವರೂಪ ಜಲದುರ್ಗೆಯ ಒಂದು ಸ್ವರೂಪದಲ್ಲಿ ಇಲ್ಲಿ ಇರುವಂಥದ್ದು. ಅದು ಕೂಡ ಲಿಂಗರೂಪಿಯಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ವಿಗ್ರಹ. ಅಂತಹ ಒಂದು ಅಭೂತಪೂರ್ವವಾದಂತಹ ಒಂದು ಕ್ಷೇತ್ರ. ಅದರ ಜೊತೆಯಲ್ಲಿ ಗಣಪತಿ ದೇವರು ಕೂಡ ಉದ್ಭವದ ಒಂದು ಶಿಲೆಯಲ್ಲಿ ಗಣಪತಿ ದೇವರ ಸಾನ್ನಿಧ್ಯ ಇರುವಂಥದ್ದು, ಪ್ರತಿಷ್ಠೆ ಆಗಿರುವಂಥದ್ದು. ಅಂತಹ ಒಂದು ವಿಶೇಷವಾದಂತಹ ಜಲತತ್ವವನ್ನು ಸಂಕೇತವಾಗಿಟ್ಟುಕೊಂಡು ದೇವರ ಸ್ವರೂಪ ಹೇಳುವಂಥದ್ದು. ಪಂಚಭೂತಗಳಲ್ಲಿ ಪೃಥ್ವಿ, ತೇಜಸ್ಸು, ವಾಯು, ಆಕಾಶಗಳಲ್ಲೆಲ್ಲ ದೇವರ ಸ್ವರೂಪಗಳಿರ್ತದೆ. ಆದರೆ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಜಲತತ್ವದ ಸಂಕೇತದಲ್ಲಿ ಜಲದುರ್ಗೆ ಅಂತ ಹೇಳುವಂತಹ ಸಂಕಲ್ಪದಲ್ಲಿ ಆ ಮಹಾತಾಯಿ ಭಗವತಿಯ ಆರಾಧನೆ ಇಲ್ಲಿ ಅನೇಕ ವರ್ಷಗಳಿಂದ ನಡೀತಾ ಇರುವಂಥದ್ದು ಈ ಕ್ಷೇತ್ರದ ಐತಿಹ್ಯ. ಅದೇ ರೀತಿಯಾಗಿ ವಿಶೇಷತೆ. ಇಲ್ಲಿ ಹೀಗೆ ನೀರಿಗಾಗಿ ಹರಕೆ ಅಂತ ತುಂಬಾ ಜನ ಹೇಳ್ತಾರೆ. ಹೌದು, ನೀರಿಗೆ ಹರಕೆ ಹೇಳುವಂಥದ್ದು ಈ ಕ್ಷೇತ್ರದ ಪ್ರಾಮುಖ್ಯತೆ. ಅದೇ ರೀತಿಯಾಗಿ ವಿಶೇಷವಾಗಿ ಅದು ಸಿದ್ಧಿ ಕೂಡ ಆಗ್ತದೆ. ನಾವು ಪ್ರಾಕೃತಿಕವಾಗಿ ಇಲ್ಲಿ ನೋಡಬಹುದು. ಈ ಕ್ಷೇತ್ರದಲ್ಲಿ ಈ ಪರಿಸರದಲ್ಲೆಲ್ಲ ನೀರಿನ ಮಟ್ಟ ತುಂಬ ಮೇಲೆ ಇರುವಂಥದ್ದು. ಕ್ಷೇತ್ರದ ಅಂಗಣದಲ್ಲೆಲ್ಲ ನೀರು ಸದಾಕಾಲ ಹರಿತಾ ಇರುವಂತಹ ಒಂದು ಕ್ಷೇತ್ರ, ಪುಣ್ಯವಾದಂತಹ ಕ್ಷೇತ್ರ ಆಗಿರುವಾಗ ಜಲದುರ್ಗೆ ಸಾಕ್ಷಾತ್ತಾಗಿ ಇಲ್ಲಿ ಜಲಸ್ವರೂಪದಲ್ಲಿ ಆ ದೇವಿ ಆರಾಧನೆ ಪ್ರಕೃತಿಯ ಒಟ್ಟಿಗೆ ಇಲ್ಲಿ ನಡೆಯುತ್ತಿರುವಂತಹ ಕ್ಷೇತ್ರ. ನಮ್ಮ ಜೊತೆ ಪದ್ಮನಾಭ ಶೆಟ್ಟಿ ಅವರಿದ್ದಾರೆ. ಈ ಒಂದು ದೇಗುಲದ ಮಾಜಿ ವ್ಯವಸ್ಥಾಪನಾ ಅಧ್ಯಕ್ಷರು. ಸರ್, ಈ ಒಂದು ದೇವಸ್ಥಾನಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ? 1500 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. 1500 ವರ್ಷದಿಂದ ನಾವು ಅಂತ ಹೇಳಿದರೆ ಕಳೆದ ಇದರಲ್ಲಿ ನಾವು 2024ರಲ್ಲಿ ಈ ಹಳತ್ತು ಹೆಚ್ಚು ಕಡಿಮೆ 100 ವರ್ಷದಿಂದ ಹಿಂದೆ ಇರುವ ರಥವನ್ನು ಸಹ ನಿರ್ಮಾಣ ಮಾಡಿ 2024 19ನೇ ತಾರೀಕು ಜನವರಿ 19ಕ್ಕೆ ರಥೋತ್ಸವ ಸಹ ನಡೆದಿದೆ. ಹಾಗೆ ಮತ್ತೆ ಇಲ್ಲಿ ಎಷ್ಟು ದಿನಗಳ ಕಾಲ ಒಂದು ಜಾತ್ರೆಯ 5 ದಿವಸ. 16ನೇ ತಾರೀಕು ಸಂಜೆ ಧ್ವಜಾರೋಹಣ ಆಗಿ 17ಕ್ಕೆ ಪೇಟೆ ಸವಾರಿ, 18ಕ್ಕೆ ದರ್ಶನ ಬಳಿ ಬಟ್ಟಲು ಕಾಣಿಕೆ, ಮತ್ತು ರಾತ್ರಿ ದೀಪೋತ್ಸವ, 19ಕ್ಕೆ ರಥೋತ್ಸವ, 20ಕ್ಕೆ ಧ್ವಜಾರೋಹಣ ಆಗಿ ಅಲ್ಲಿಗೆ ಜಾತ್ರೆ ಮುಗಿಯಿತು. ಮತ್ತು ದೈವಗಳ ನೇಮೋತ್ಸವ 21ಕ್ಕೆ ದೈವಗಳ ನೇಮೋತ್ಸವ ಆಗಿ ಸಂಪನ್ನ ಆಗ್ತದೆ. ಯಾವೆಲ್ಲ ದೈವಗಳು? ಅಲ್ಲಿ ಉಲ್ಲಾಕುಲು ಮೈಸಂತಯ, ಮತ್ತು ವ್ಯಾಘ್ರ ಚಾಮುಂಡಿ, ಕಲ್ಲುಟಿ ಕಲ್ಕುಡ. ಈ ದೇವಸ್ಥಾನಕ್ಕೆ ಮತ್ತು ದೈವಗಳಿಗೆ ಇರುವ ನಂಟು ಅಂತ ಹೇಳಿದರೆ, ಒಂದು ಕ್ಷೇತ್ರದಲ್ಲಿ ದೈವಗಳು ಸಾನ್ನಿಧ್ಯವನ್ನು ರಕ್ಷಿಸುವಂಥ ಇತಿಹಾಸವೇ ಹೇಳ್ತದೆ. ಅದನ್ನು ಸಾನ್ನಿಧ್ಯವನ್ನು ಹೊರಗಿಂದ ರಕ್ಷಿಸಬೇಕಾದ್ರೆ ಅದು ದೈವಗಳ ಇದು ಅಂತೇಳಿ. ಹಾಗೆ ಈ ಒಂದು ದೇವಸ್ಥಾನದ ಅಲಂಕೃತ ಭಾರಿ ಚೆನ್ನಾಗಿದೆ. ಇದು ಯಾರು ಮಾಡಿದ್ದು? ದೇವಸ್ಥಾನದ ಅಲಂಕಾರವನ್ನು ನಮ್ಮ ಪೆರುವಾಜೆಯೊಬ್ಬರು ಇಲ್ಲಿಯೇ ಹುಟ್ಟಿ ಬೆಳೆದ ಒಬ್ಬ ಭಕ್ತರು ಇವರು ಮಾಡ್ತಾಯಿದ್ರು. ವರ್ಷಂಪ್ರತಿ ಈ ವರ್ಷ ಇಷ್ಟಿದ್ರೆ ಬರೋ ವರ್ಷ ಇದರಿಂದಲೂ ಜಾಸ್ತಿ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿಯ ಭಕ್ತರೇ, ಈ ಊರಿನ ತಾಯಿಯ ಒಬ್ಬ ಭಕ್ತನೇ. ಧನ್ಯವಾದಗಳು. ಥ್ಯಾಂಕ್ ಯು.
ಹೇಗೆ ಉಂಟು ಪೆರುವಾಜೆ ಜಾತ್ರೆ? ಚಂದ ಉಂಟು. ಎಂತೆಲ್ಲ ತಗೊಂಡ್ರಿ ಜಾತ್ರೆಯಿಂದ? ಹೌದಾ, ಈಗ ಬಂದಷ್ಟೇ. ಎಂಚ ಉಂಟು ಪೆರುವಾಜೆ ಜಾತ್ರೆ? ಎಡ್ಡೆ ಉಂಟು. ಇರು ಒಳ್ಪಡ್ದು ಬರ್ತಾರೆ ಕಳಂಜನ. ಸರಿ. ಹಾಗೆ ನಮ್ಮ ಪೆರುವಾಜೆ ಜಾತ್ರೆಯಲ್ಲಿ ಸಂತೆ ಅಂಗಡಿಗಳು ತುಂಬ ಉಂಟು. ಹಾಗೆ ಇರಬಹುದಾರೆ ಎನ್ನ ಪುದರ್ ಪುಷ್ಪಲತಾ ಅಂದೆ ಪೆರುವಾಜೆ ಜಾತ್ರೆಗೆ ಇಂಚಿನವರು ಸ್ಪೆಷಲ್ ಸ್ಪೆಷಲ್ ಏನು ಶುರುವಾತನೆ ಇದೀಗ ಆವಡ ಅಂಚ ತೀರಟ್ ಐಟಮ್ ಪೂರ ಐಟಮ್ ಚರ್ಮುರಿ ಬುಕ್ಕ ಬೀಡ ವೀಡ ಬಚ್ಚಂಗಾಯಿ ಬುಕ್ಕ ಚಾಯ ಪೋಡಿ ಬುಕ್ಕ ತಿಂಡಿ ಮೂಜಿ ಐಟಮ್ ಉಂಡು ಅಂಚ ಬುಕ್ಕ ಲೇಸಲು ಪುರ ಉಳ್ಳ ಅಂಚ ಜಾಸ್ತಿ ಐಟಮ್ ಪಾಡ್ತಿದ್ದಿ ಜನ ಕಡಿಮೆ ಆತ ಅಂಗಡಿ ಸಂಜೀವಿನಿ ಸ್ವಚ್ಛಶ್ರೀ ಪೆರುವಾಜೆ ಜಾತ್ರೆ ಬೆಚ್ಚ ಬೆಚ್ಚ ಪೋಡಿ ಚರಂಬುರಿ ತಿನ್ನೋಡು ಬಂಟ ಸ್ವಚ್ಛಶ್ರೀ ಐವರ್ನಾಡು ಗ್ರಾಮ ಪಂಚಾಯತ್ ತಾಲೂಕು ಐವರ್ನಾಡು ಇಂದೇರ್ನ ಶಾಪ್ಗೆ ಬರೋಡು ಅಡ್ಡ ಸ್ಪೆಷಲ್ ಆತುಂಡು ಇಂದೇರ್ನ ಶಾಪ್ ಐಟಮ್ಸ್ ಬನ್ನಿ ನಮ್ಮೂರ್ತ ಜಾತ್ರೆಗೆ ಎಂಚಿನವರು ಉಂಡು ಸ್ಪೆಷಲ್ ಐಟಮ್ಸ್ ಸ್ಪೆಷಲ್ ಐಟಮ್ ಒಂದು ಪ್ರೈಸ್ ಪೂರ ಸ್ಟಾರ್ಟ್ 30 ಸ್ಟಾರ್ಟ್ ಆದ್ರೆ ಮೂಜಿ ಸಾಕು ಉಂಟಲ್ಲ ಉಂಟು ಅಂದಾದ ಪೆರುವಾಜೆ ಜಾತ್ರೆಗೆ ಫುಲ್ ಸ್ಪೆಷಲ್ ಅದ ಫುಲ್ ಸ್ಪೆಷಲ್ ಜಾತ್ರೆನೇ ಸ್ಪೆಷಲ್ ಅದ ಜಾತ್ರೆ ಸ್ಪೆಷಲ್ ಹೌದು ಓಕೆ ಹಾಗೇನೆ ನಮ್ಮ ಪೆರುವಾಜೆ ಜಾತ್ರೆಯಲ್ಲಿ ಸೋಡ ಸರ್ಬತ್ ಪ್ರಿಯರಿಗಾಗಿ ಒಳ್ಳೆ ಮಲ್ಟಿ ಲಿಂಬು ಸೋಡ ಸರ್ಬತ್ ಉಂಟು. ದನಿ ಎಂಚಿನ ಬರುಂಟು ಪೆರುವಾಜೆ ಜಾತ್ರೆಗೆ ಸ್ಪೆಷಲ್ ಪೆಪ್ಪರ್ ಉಂಟು, ಗಾಂಧಾರಿ ಉಂಟು, ಜಲ್ಜೀರ ಉಂಟು, ಸ್ವೀಟ್ ಅಂಡ್ ಸಾಲ್ಟ್. ಅದಾ ಏತು ವರ್ಷ ತಿಂಚಿ ಬೇರೆ ಅಂತ ಉಳ್ಳಾರೆ ಬೇರೆ ಒಂಜಿ ಒಂದು ವರ್ಷ ಆಗರಿ ಉಂಟು ಪೆರುವಾಜೆ ಫಸ್ಟ್ ಇಡೇ ಫಸ್ಟ್ ಅವ್ರನ್ನ ಸ್ಪೆಷಲ್ ಆಯ್ತು ಸ್ಪೆಷಲ್ ಬಂದಿರಿ ಜಲ್ಜೀರ ಗಾಂಧಾರಿ ಪುರ ಹೈಯೆಸ್ಟ್ ಗೋಪುಂಡು ಕಡಕ್ ಗಾಂಧಾರಿ ಗಾಂಧಾರಿ ಎಡ್ಡೆ ಹಾಪುಂಡ ಜೀರ್ನಾರ ಪುರ ಒಂಜಿ ಎಡ್ಡೆ ಹಾಪುಂಡು ಅದಾ ದನಿ ಇರಪುದಾರೆ ಲಿಂಗಪ್ಪ ಎಂಚಿನವರು ಸ್ಪೆಷಲ್ ಬೇತೆ ಐಟಮ್ಸ್ ಸ್ಪೆಷಲ್ ಒಂದು ಮಸಾಲೆ ಪುರಿ ಬುಕ್ಕ ಚಾಯ ತಿಂಡಿ ಚರಂಬುರಿ ಅದಾ ಆತೆ ಇರ ಒಳ್ಪಡ್ತೆ ಬೇರೆ ಉಳ್ಳಾರೆ ಮುಲ್ಪತಾರೇನು ಎನ್ನ ಪೆರುವಾಜನೆ ಓ ಪೆರುವಾಜೆ ಏತ್ ವರ್ಷ ದಿಂಜಿ ಬೇರೆ ಏನು ಸಾಧಾರಣ ಒಂಜಿ 4 ವರ್ಷ ಶುರು ಅದಾ ಮೂಲ ಪೆರುವಾಜೆ ಜಾತ್ರೆಗೆ ಒಂಜಿ ಏತ್ ವರ್ಷ ಪೆರುವಾಜನೆ ಸಾಧಾರಣ 4 ವರ್ಷ ದಿಂಜಿ ಶುರು ಊಟಿಲ್ಲ ಜಾತ್ರೆಗೆ ನವರಾತ್ರೆಗೆ ಅಂದಾದ ಎಂಚ ಬೇರೆ ಊರು ಎಂಚ ನಲ್ಪಡ್ತಾಡೆ ಅದಾ ಅಸಲ ಅದಾ ಅದ ಪೂರ ರೇಟ್ ಜಾಸ್ತಿ ಆಗ್ತದ ಅಡ್ಡ ಬೆಚ್ಚ ಬೆಚ್ಚ ಪೋಡಿಲು ಉಂಟು ಅದಾ ಹೌದು ಸರಿ ಸ್ವಲ್ಪ ಹಾಗೆ ಐಸ್ ಕ್ರೀಮ್ ಪ್ರಿಯರಿಗಾಗಿ ಸ್ವಾಗತ ಐಸ್ ಕ್ರೀಮ್ನವರ ಒಳ್ಳೆ ಐಸ್ ಕ್ರೀಮ್ ಉಂಟು. ಹಾಗೆ ಪೆರುವಾಜೆ ಜಾತ್ರೆಯಲ್ಲಿ ಉರಿಯಕ್ಕಿ ಪ್ರಿಯರಿಗಾಗಿ ಉರಿಯಕ್ಕಿ, ಖರ್ಜೂರ ಪ್ರಿಯರಿಗಾಗಿ ಖರ್ಜೂರ, ಹಾಗೆ ನೆಲ್ಲಿಕಾಯಿ ಪ್ರಿಯರಿಗಾಗಿ ನೆಲ್ಲಿಕಾಯಿ, ಕುಕ್ಕು ಪ್ರಿಯರಿಗಾಗಿ ಕುಕ್ಕು. ದನಿ ಇರಪುದಾರೆ ಶ್ರೀಕಾಂತ್ ಒಲ್ಪ ಊರು ಪೆರುವಾಜೆ ಎಂಚಿನ ಊರುಂಡು ಐಟಮ್ಸ್ ಐಟಮ್ ಚರಂಬುರಿ ಬಕ್ಕ ಜ್ಯೂಸ್ ಐಟಮ್ ಬಕ್ಕ ಇಲ್ಲ ಕೊನಪುನಂಚಿನ ಐಟಮ್ ಅದಾ ಫುಲ್ ಏತ್ ವರ್ಷ ತಿಂಚಿ ಬೇರೆ ಅಂತ ಒಳ್ಳಾರೆ ಒಂಜಿ ಎಲೆಲ್ ಮಾಡ್ಸರ್ ಎಲ್ಲ ಪೆರುವಾಜೆ ಮೂಲು ಮುಲ್ಪನಿ ಎಲೆಲ್ ಮಾಡ್ಸರ್ ಅದಾ ಎಂಚ ಬೇರೆ ಊರು ಎಂಚ ತೊಂದರೆ ತೊಂದ್ರೆ ಅದಾ ಹೌದು ಸರಿ. ಹಾಗೆ ನಮ್ಮ ಪೆರುವಾಜೆ ಜಾತ್ರೆಯಲ್ಲಿ ಸ್ವೀಟ್ ಕಾರ್ನರ್ ತಿನ್ಬೇಕಂದ್ರೆ ನಮ್ಮ ಚೆನ್ನಪ್ಪಣ್ಣನ ಸ್ವೀಟ್ ಕಾರ್ನರ್ ಶಾಪ್ ಉಂಟು. ನಾನು ಎಂಚಿನವರು ಉಂಟು ಸ್ಪೆಷಲ್ ಸ್ವೀಟ್, ಖಾರ, ಪೆಪ್ಪರ್, ಮ್ಯಾಗಿ, ಚಾಟ್ ಮಸಾಲ, ಮಿಕ್ಸ್ ಅದ ಎಂಚ ಜಾತ್ರೆಗೆ ಆಫರ್ ಬರುಂಡ ಆಫರ್ ಜೋಕುಲು ಮಾತ ಬತ್ತೊಂದು ಇತ್ತನೆ 20 ರೂಪಾಯಿ ಇಟ್ಲ ಕೆಲವು ಕೊರ್ಪ 10 ರೂಪಾಯಿಗ್ಲ ಅಂದಾದ ಫ್ರೀ ಆತಲ ಕೆಲವು ಜೋಕುಲು ಬರ್ಪ ದಾಲ ಇಪ್ಪುಜಿ ಜೋಕ್ಲೇಟ್ ಕೆಲವು ಜೋಕ್ಲೇಟ್ 10 ರೂಪಾಯಿ ಇಪ್ಪನಂದು 20 ರೂಪಾಯಿ ಇಪ್ಪನಂದು 20 ರೂಪಾಯಿ 19 ಕೇನ್ ಪೇರಿ ಎಂಕ್ಲೆಗೆ ದಾಲ ಚೂರು ಕೊರ್ಲೆ ಮಾಮ ಕೊರ್ಲೆ ಎಂಕ್ಲ 20 ರೂಪಾಯಿಗ್ಲ ಪನಿದಲ್ಲ ಕೊರ್ಪೋ ದಾಲ ಇಜ್ಜಲ್ಲ ಈ ತಲ್ಲ ಒಂಜಿ ಪೇಪರ್ ಎಡ್ ಮಾರ್ತು ಕೊರ್ಪೋ ಆವಡ ನಮ್ಮ ಚೆನ್ನಪ್ಪಣ್ಣನ ಮನಸ್ಸು ಮಲ್ಲವು ಅದ ಅಂಜೆಂಗ್ಲ ಈ ಮುಲ್ಪ ಪೆರುವಾಜೆ ನವರಾತ್ರಿ 10 ದಿನ ಇಪ್ಪು ಆ 10 ದಿನ ಒಟ್ಟುಂಡತಿ 10 ದಿನ 10 kg ಜೋಳ ಎಂಕೆ ಏನು ಇಂಚನೆ ಕೊರುದು ದಿನಟ್ಟು 1 ಕಿಲೋ ತಲೆಕ ಏನು ಕೊರೊಂದು ಇಪ್ಪುವೆ ಜೋಕುಲು ಮಾತ ಜೋಕುಲ ಬರ್ಪ ಅವೇ ಪ್ರಕಾರ ಎಂಚಂದಂಡ ಆ ಜೋಕುಲು ಈ ಜಾತ್ರೆ ದಾನಿ ಇತ್ತೆ ಈ ಜಾತ್ರೆ ಬತ್ತದ
ಎನನೇ ಕಾತುಕುಲ್ಲು ಬಗೆಲ ಮಾಮು ಆನಿ ಎಂಕ್ಲಿಗೆ ಫ್ರೀ ಕೊಡ್ತೀವಿ ಅದಾ. ಅಂಚಾದಿ ಇಪ್ಪನಾಗೆ ಎಂಕ್ಲಿಗೆ ಅಲ್ಪಾರ್ತೆ ಓಟು ಅಂದಿದ್ದೆ ಎನ್ನ ಅಲ್ಪಾರ್ತೆ ಬರ್ತದೆ ಇದೊಂದು ಕೆಲವು ಕಾತುಕುಲ್ಲು ಜೋಕ್ಲೆ ಜೋಕ್ಲೆನ ಒಂಜಿ ಮೋಕೆ ಮುಖ್ಯ ಆವಡು ದೇವೆ ರೆಡ್ಡೆ ಮಾಡ್ಪಡಿ ಕೆಟ್ಟ ಬೇರಲ್ಲ ಆವಡು ಅನ್ನೊಂದು ಆಯ್ತು ತೊಂದ್ರೆ ಜೀತ ಮಟ್ಟಿಗೆ ಅದ ಇಂಜಿ ಬೇರೆ ಪೂರ ತೊಂದ್ರೆ ತೊಂದ್ರೆ ಅದ ಆವಡು ಸರಿ ಒಂಜಿ ಆಶೀರ್ವಾದ ಎಡ್ಡೆ ಉಂಟು ಅದ ಈರ್ನೊಂಜಿ ಮಲ್ಲ ಒಂಜಿ ಮನಸ್ಸಿಗೆ ಎಂಕ್ಲ ಸೈಡ್ ಇಟ್ಲ ಸ್ವಲ್ಪ ಮೇಲು ಅನ್ನು ಸರಿ ನಾವು ಬನ್ನಿ ನಮ್ಮ ಪೆರುವಾಜಿ ಜಾತ್ರೆಗೆ ಎಂಚಿನವರು ಐಟಮ್ಸ್ ಉಂಟು ಚರಂಬರಿ ಮತ್ತೆ ಕುಕ್ಕು ಸ್ಲೈಸ್ ಕುಕ್ ಪ್ಲೇಸ್ ನೀವು ಎಲ್ಲಿಂದ ಬಂದದ್ದು ಉತ್ತರಘಟ್ಟದಿಂದ ಹೇಗುಂಟು ವ್ಯಾಪಾರ ಎಲ್ಲ ವ್ಯಾಪಾರಕ್ಕೆ ನೋಡ್ಬೇಕಷ್ಟೇ ಅಲ್ಲ ನೀವು ಇಲ್ಲಿ ಪ್ರಥಮ ವರ್ಷ ಪ್ರಥಮ ವರ್ಷ ಆಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ಸರಿ ಧನ್ಯವಾದಗಳು ಧನ್ಯವಾದ. ಅಂಚೆನೆ ನಮ್ಮ ಈ ಒಂಜಿ ಜಾತ್ರೆ ಎಟ್ಟೆ ಬೆಚ್ಚ ಬೆಚ್ಚ ಗೋಬಿ ಮಲ್ತದೊಳ್ಳೆರು ನಮ್ಮ ಶ್ರೀ ಲಕ್ಷ್ಮಿ ಕಣ್ಕೊಣಾರೆ ಅರಟಕ್ಕೆ ಏನಕ್ಕೆ ಎಂಚಿನ ಪೂರ ಸ್ಪೆಷಲ್ ಐಟಮ್ಸ್ ಉಂಟು ಎಂದು ಬನ್ನಿ ನಮ್ಮ ಈ ಜಾತ್ರೆಗೆ ಎಂಚಿನವರು ಉಂಟು ಸ್ಪೆಷಲ್ ಐಟಮ್ಸ್ ಗೋಬಿ ಮಂಚೂರಿ ಉಂಟು ಮಸಾಲ ಪುರಿ ಉಂಟು ಚರ್ಮುರಿ ಉಂಟು ಅಂತಾನೆ ಟ್ವಿಸ್ಟರ್ ಮಾಡ್ಕೊಂಡು ಲೆಕ್ಕಲ್ಲ ಸ್ವಲ್ಪ ಬೆಚ್ಚ ಬೆಚ್ಚ ನೀರ್ಲಿ ಬಜ್ಜ ಸ್ವಲ್ಪ ಚಾ ಚಾ ಅದು ಬೆಚ್ಚ ಬೆಚ್ಚ ಚಾ ಹೌದು ಎಂಚಿನ ಆಫರ್ ಮಿನಿ ಆಫರ್ ಪೂರ ಉಂಟಾ ಜಾತ್ರೆಗೆ ಆಫರ್ ಎಂಕಲ್ಲ ಕೊಟ್ಟು ಜೋಕಲೆಗೆ ಪೂರ ಕಮ್ಮಿ ರೇಟ್ ಅದೇ ಜೋಕ್ಲೆ ಫುಲ್ ಕಮ್ಮಿ ರೇಟ್ ಅದಾ ಹೌದು ಸರಿ ಸ್ವಲ್ಪ ಮೇಲು ಹಾಗೆ ನಮ್ಮ ಪೆರುವಾಜಿ ಜಾತ್ರೆಯಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ ಗಳು ಕೂಡ ಉಂಟು ಚೇರ್ ಬಕೆಟ್ ಡಬ್ಬಿ ಅದು ಇದೆಲ್ಲ ತುಂಬಾ ಉಂಟು ಐಟಮ್ಸ್ ಗಳು ನೋಡಿ ಇವರ ಜೊತೆ ಕೇಳುವ ಎಂತೆಲ್ಲ ಹೇಗೆ ಉಂಟು ಈ ಸಲದ ರೇಟ್ ಅಂತ ಹೇಳಿ ಹೇಗೆ ಉಂಟು ಈ ವರ್ಷದ ಒಂದು ಪೆರುವಾಜಿ ಜಾತ್ರೆಗೆ ಆಫರ್ ರೇಟ್ ಪೂರ 100 ರೂಪಾಯಿ ರೇಟ್. ಇದೆಲ್ಲ 100 ರೂಪಾಯಿ ಇದು 100 ರೂಪಾಯಿಗೆ 2 ಪೀಸ್. ಓ ಇದು 100 ರೂಪಾಯಿಗೆ 2 ಪೀಸ್. ಇದು 100 ರೂಪಾಯಿ. ಅದೇ ಇದು 100 ರೂಪಾಯಿಗೆ 3 ಪೀಸ್ ಒಳಗಡೆ 3 ಪೀಸ್ ಬರ್ತದೆ. 100 ರೂಪಾಯಿಗೆ 3 ಪೀಸ್. ಅದೇ ಇದು 100 ರೂಪಾಯಿಗೆ. ಓ ಇದಕ್ಕೆ 100 ರೂಪಾಯಿ ಹೇಳಿ 100 ರೂಪಾಯಿ ಜನ ದೊಡ್ಡ ಮಾತ್ರ ಆಯ್ತು. ಇದು 100 ರೂಪಾಯಿ. ಅದು 100 ರೂಪಾಯಿ ಅದು ಸಹ ದೊಡ್ಡದು. ದೊಡ್ಡ ಸಹ 100 ರೂಪಾಯಿ. ಮತ್ತೆ ಓ ಎಲ್ಲ 100 ರೂಪಾಯಿ. ಇದಕ್ಕೆ ರೇಟ್ ಇದು 50 ಲೀಟರ್ ಇದು 250 ರೂಪಾಯಿಗೆ. ಇದಕ್ಕೆ 250 ರೂಪಾಯಿ. ಇದಕ್ಕೆ 250. ಒಳ್ಳೆ ಗಟ್ಟಿ ಉಂಟು. ಒಳ್ಳೆ ಗಟ್ಟಿ ಇದು. ಅಂಗಡಿಯಲ್ಲಿ 500 ರೂಪಾಯಿ ಸಿಗ್ತದೆ. ನಾವು ಜಾತ್ರೆಯಲ್ಲಿ ಅಂಗಡಿ ಹೋಲ್ಸೇಲ್ ರೇಟ್ ಮಾಡಿದ್ವಿ 250 ರೂಪಾಯಿ. ಆ ಜಾತ್ರೆ ಲೆಕ್ಕದಲ್ಲಿ ಒಂದು ಆಫರ್ ಅಲ್ಲ 250 ರೂಪಾಯಿಗೆ. ಮತ್ತೆ ಇದು 2 ಪೀಸ್ 100 ರೂಪಾಯಿ ಇದು. ಓ ಇದಕ್ಕೆ 100 ರೂಪಾಯಿ. ಎರಡಕ್ಕೆ 100. ಎರಡಕ್ಕೆ 100. ಓ ಇದು ಒಳ್ಳೇದು ಒಳ್ಳೆ ಉಂಟು. ಎರಡಕ್ಕೆ 100. ಎರಡಕ್ಕೆ 100. ಮತ್ತೆ ಬಟ್ಟಿ ಬೇಕಾದ್ರೆ 100 ರೂಪಾಯಿ. ಓ ಬಟ್ಟಿಗೆ 100. ಒಳ್ಳೆ ಬಟ್ಟೆ ಮಾಡಿ. ಹೌದಲ್ಲ ಆಗ್ಲಿ ನಿಮ್ಮೊಂದು ವ್ಯಾಪಾರ ಒಳ್ಳೇದಾಗ್ಲಿ. ನಮ್ಮ ಜೊತೆ ಒಂದು ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದಗಳು. ನಮಸ್ತೆ. ನಮಸ್ತೆ. ಎಂತೆಲ್ಲ ಆಫರ್ ಉಂಟು ಊರಿನವರಿಗೆ? ಊರಿನವರಿಗೆ ನಮ್ಗೆಲ್ಲ ಸಾರಿಯ ಡಿಸ್ಕೌಂಟ್ ಇದೆ. ಮತ್ತೆ ಚೀಪ್ ಎಲ್ಲ ಸಾರಿಯಲ್ಲಿ ಕೂಡ ನಮಗೆ ಇದು ಮಾರ್ಕೆಟಿಂಗ್ ಕಮ್ಮಿ ಇದರಲ್ಲಿ ಬಜೆಟ್ ಅಲ್ಲಿ ನಾವು ಸೇವ್ ಮಾಡ್ತೀವಿ. ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಸ್ಟಾರ್ಟಿಂಗ್ 550. 550. 250 ಇದೆ ಸಾರಿ. ಮತ್ತೆ ಟಾಪ್ಸ್ 380, 450. ಇದೆಲ್ಲ ಫಿಕ್ಸೆಡ್ ರೇಟ್ ಅಲ್ಲ, ಸ್ವಲ್ಪ ಮಾತಾಡಿದ್ರೆ ಒಂದು 50 ಡಿಸ್ಕೌಂಟ್ ಇರ್ತದೆ ಅಲ್ಲ ಹಾಗೆ. ಮತ್ತೆ ನಮ್ದು ಇವಾಗ ಹೊಸತಾಗಿ ನಾವು ಇಲ್ಲಿ ಮನೆಯಲ್ಲಿ ಬಿಸ್ನೆಸ್ ಮಾಡ್ತಿದ್ದೀವಿ. ಹೌದಾ? ಪೆರುವಾಜಿಯಲ್ಲಿ ಒಂದ್ ತಿಂಗಳಾಯ್ತು ಅಷ್ಟೇ. ಡಿಸೆಂಬರ್ 5ಕ್ಕೆ ಓಪನಿಂಗ್. ನೀವೆಂತ ಈಗ ಲೈನ್ ಅಲ್ಲ ಹೀಗೆ ಮನೆಯಲ್ಲಿ ಆನ್ಲೈನ್ ಕೂಡ ಇದೆ ನಂದು. ಯಾರಾದ್ರೂ ಆನ್ಲೈನ್ ನಾನು ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕ್ತೀನಿ. ಇಷ್ಟ ಆದ್ರೆ ಅವರು ಆನ್ಲೈನ್ ಅಲ್ಲಿ ಕೊರಿಯರ್ ಮಾಡ್ತೀವಿ ನಾವು. ಪೇಮೆಂಟ್ ಮಾಡ್ತಾರೆ ಮತ್ತೆ ಕೊರಿಯರ್ ಮಾಡ್ತೀವಿ. ಕೊರಿಯರ್ ಸರ್ವಿಸ್ ಮಾಡ್ತೀವಿ ನಾವು. ಇವಾಗ ಪಬ್ಲಿಸಿಟಿ ಆಗೋಸ್ಕರ ಇಲ್ಲಿ ನಾವು ಸ್ಟಾಲ್ ಹಾಕಿದ್ದೇವೆ. ಹೌದಲ್ಲ ಆಗ್ಲಿ ನಿಮ್ಮೊಂದು ವ್ಯಾಪಾರ ಒಳ್ಳೇದಾಗ್ಲಿ ಅಂತ ಹೇಳಿಕೊಳ್ತಲ್ಲ ಧನ್ಯವಾದಗಳು. ಹಾಗೆ ನಮ್ಮ ಪೆರುವಾಜಿ ಜಾತ್ರೆಯಲ್ಲಿ ನೀಲಾಂಬರಿ ಹಕ್ಕಿಪಿಕ್ಕಿ ಜನಾಂಗದವರ ಒಂದು ಆದಿವಾಸಿ ವಾಯಿಲು ಕೂಡ ಉಂಟು. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶಿವು ಅಂತ ಹೇಳಿ. ಇದು ನಮ್ಮ ಎಣ್ಣೆ ಹಚ್ಚೋ ತನಕ ಸರ್ ಕೂದಲು ಉದ್ರೋ ಕೂದಲು 4-5 ದಿನದಲ್ಲಿ ಸ್ಟಾಪ್ ಆಗುತ್ತೆ. ಕೂದಲು ಚೆನ್ನಾಗಿ ಬೆಳೀತದೆ. ಒಂದು ಕೂದಲು ಸಹ ಉದ್ರೋದಿಲ್ಲ. ಉದ್ರೋ ಅಂತ ಕೂದಲು ಬಿಗಿ ಶಕ್ತಿ ಮಾಡ್ಕೊಡುತ್ತೆ. 4 ದಿನದಲ್ಲಿ ಸ್ಟಾಪ್ ಆಗುತ್ತೆ. ಕೂದಲು ಚೆನ್ನಾಗಿ ಬೆಳೀತದೆ. ಕೆಲವು ಜನ ಕೂದಲು ಇರುವಂತ ಜನ ಕೂದಲೆಲ್ಲ ಉದ್ರೋಗಿ ಬಾಂಡ್ಲಿ ಆಗಿರುತ್ತಲ್ಲ, ಬಾಂಡ್ಲಿ ಕೂದಲು ಚೆನ್ನಾಗಿ ಹುಟ್ಟು ಬರುತ್ತೆ. ಒಂದ್ ದಿನಕ್ಕೆ 10-20 ಕೂದಲು ಹೋಗೋ ಕೂದಲು 4 ದಿನ ಸ್ಟಾಪ್ ಆಗುತ್ತೆ. ಕೂದಲು ಚೆನ್ನಾಗಿ ಬೆಳೀತದೆ ಸರ್. ಇದು ನೀವು ನಿಮ್ಮ ಶಾಪ್ ಇಲ್ಲಿ? ಶಾಪ್ ನಮ್ದು ಮೈಸೂರು ಸರ್. ಮೈಸೂರು. ಈಗ ಜಾತ್ರೆಗೆ ಬಂದಿರೋ ಸರ್. ಇದು ಪ್ರೈಸ್ ಹೇಗೆ ಸರ್? ಈ 1/4 ಲೀಟರ್ ಇದೆಲ್ಲ 1/4 ಲೀಟರ್ 1000 ರೂಪಾಯಿ ಆಗುತ್ತೆ. ಇದು ಅರ್ಧ ಲೀಟರ್ ಬೇಕಾದ್ರೆ 1500 ರೂಪಾಯಿ ಆಗುತ್ತೆ. ಇದು 3 ತಿಂಗಳು ಬರುತ್ತೆ. ಇದು 1.5 ತಿಂಗಳು ಬರುತ್ತೆ ಸರ್. ಕೂದಲು ಚೆನ್ನಾಗಿ ಬೆಳೀತದೆ. ಬಿಳೆ ಕೂದಲು ಇದ್ರು ಸಹ ಬಿಳೆ ಕೂದಲು ಕಪ್ಪಾಗುತ್ತೆ. ಕೂದಲು ಚೆನ್ನಾಗಿ ಬೆಳೀತದೆ. ಒಂದು ಕೂದಲು ಸಹ ಉದ್ರೋದಿಲ್ಲ. ಉದ್ರೋ ಅಂತ ಕೂದಲು ಬಿಗಿ ಶಕ್ತಿ ಮಾಡ್ಕೊಡುತ್ತೆ. ಚೆನ್ನಾಗಿ ಬೆಳೀತದೆ ಸರ್. ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಬೋದು. ನಮ್ ಎಣ್ಣೆದು ಇದು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲದಲ್ಲಿ ಉಂಟು ಸರ್. ಹೌದು. ಸರಿ ಧನ್ಯವಾದಗಳು. ಓಕೆ ಸರ್. ನಮಸ್ತೆ. ನಮ್ಮ ಜಾತ್ರೆ ನಡೆದಿರೋ 15 ಕೊಡಿಯರು ನನ್ನ ಇನ್ನಿ ಪೆಟ್ಟದವರಿ
ಎಲ್ಲ ದರ್ಶನ ಬಲ್ಲಿ ಬಟ್ಟಲು ಆಡಿಕೆ ಎಲ್ಲ ಅಂಜಿ ನಮ್ಮ ರಥೋತ್ಸವ ಸುಕ್ಕ ಇತ್ತು ಜಲಕ್ಕ ತಳಿಕ ಭೂತ 21 ಭೂತ ಹಿಂದಿನ ಮೇಡಮ್ ನಮಸ್ತೆ. ನಮಸ್ತೆ. ಪೆರುವಾಜೆ ಜಾತ್ರೆ ಹೇಗೆ ಉಂಟು? ಪೆರುವಾಜೆ ಜಾತ್ರೆ ಅಂತ ಹೇಳಿದ್ರೆ ನಮ್ಗೆ ಒಂದು ಮನೆ ಹಬ್ಬಕ್ಕಿಂತ ತುಂಬಾನೇ ಖುಷಿ. ಜಾತ್ರೆ ಅಂತ ಹೇಳಿದ್ರೆ ಒಂದು ವೈಭವ, ಅದು ಹೇಳಲಿಕ್ಕೆ ಆಗುದಿಲ್ಲ ಎಷ್ಟು ಖುಷಿ ಅಂತ ಹೇಳಿದ್ರೆ. ಯಾಕಂದ್ರೆ ನಮ್ಮ ಗ್ರಾಮದ್ದು, ಹಾಗಾಗಿ ನಮ್ಮ ತವರು ಮನೆಯಿಂದ ಕೂಡ ನಾವು ಬನ್ನಿ ಅಂತ ಹೇಳಿ ಇದು ಮಾಡ್ಕೊಳ್ತೇವೆ. ಯಾಕಂದ್ರೆ ಜಾತ್ರೆ ಅಲ್ಲ ನಮ್ಮೂರು, ಇಷ್ಟು ಹತ್ತಿರದಲ್ಲಿ ಇರುದು ಅಂತ ಹೇಳಿ. ಹಾಗಾಗಿ ಮತ್ತೆಂತ ಹೇಳುದು, ಎಂಜಾಯ್ ಮಾಡ್ತಾ ಇದ್ದೀರಿ ಜಾತ್ರೆ? ಮಾಡ್ತಿದ್ದೇವೆ. ಮತ್ತೆ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ತುಂಬಾ, ಚಾ ತಿಂಡಿ, ಬೆಳಿಗ್ಗೆ ಚಾ ತಿಂಡಿ, ಸಂಜೆ ಚಾ ತಿಂಡಿ, ಮಧ್ಯಾಹ್ನದ ಊಟ ಎಲ್ಲ ಭಕ್ತಾದಿಗಳಿಗೂ ಕೊಡ್ತಾರೆ. ಒಂದು ಪ್ರತಿ ಹೊತ್ತು ಇರ್ತದೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದ್ರು ಬೆಳಿಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಚಾ ತಿಂಡಿ, ಸಂಜೆ ತನಕ ಇವಾಗ್ಲೂ ಕೂಡ ಚಾ ತಿಂಡಿ ಆಗ್ತಾ ಉಂಟು. ಇದು ಮುಗ್ದ ಕೂಡಲೇ ಅನ್ನ ಸನ್ನಪನೆ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್. ಅದು ಒಂದು ತುಂಬಾನೇ ಖುಷಿ. ಬೇರೆ ದೇವಸ್ಥಾನಗಳಲ್ಲಿ ಜಾತ್ರೆ ಅಂತ ಹೇಳಿದ್ರೆ ಇರುದಿಲ್ಲ, ಇಲ್ಲಿ ಪೆರುವಾಜೆಯಲ್ಲಿ ಮಾತ್ರ. ಜಾತ್ರೆಗೆ ಒಂದು ಅನ್ನ ಭೋಜನದ ವ್ಯವಸ್ಥೆ ಹೌದು, ಹೇಳ್ಬಾರ್ದು ನಾವು. ಅಲ್ಲ, ಹೌದೌದು. ಅಂದ್ರೆ ನಮ್ಮೂರಲ್ಲಿ ಕೊಡ್ತಾರೆ, ಅದೊಂದು ಹೆಮ್ಮೆ. ಹೆಮ್ಮೆ. ಯಾಕಂದ್ರೆ ನಾನು ಬೇರೆ ಊರಿನ ಹೆಸರು ಹೇಳಿದ್ರೆ ಅದು ತಪ್ಪಾಗ್ತದೆ, ಹಾಗಾಗಿ ಹೇಳುದಿಲ್ಲ ನಾನು. ನನ್ನ ಊರಲ್ಲಿ ಹೀಗೆಲ್ಲ ಇಲ್ಲ, ಹಾಗಾಗಿ ನಂಗೆ ಇಲ್ಲಿ ಪೆರುವಾಜೆಯಲ್ಲಿ ಕೊಡ್ತಾರೆ ಅಂತ ಹೇಳುವಾಗ ತುಂಬಾನೇ ಖುಷಿ ಆಗ್ತಾ ಉಂಟು. ಇಲ್ಲಿ ಈ ಒಂದು ಜಾತ್ರೆಗೆ ಒಂದು ಎಷ್ಟು ಜನ ಸೇರ್ತಾರೆ? ಈ ಒಂದು ಜಾತ್ರೆಗೆ ಒಂದು ಎಷ್ಟು ಜನ ಸೇರ್ತಾರೆ? ಅಂದ್ರೆ ಬಟ್ಟಲು ಕಾಣಿಕೆ ಇರ್ತದೆ ಅವತ್ತು ತುಂಬಾನೇ 1000 ಗಟ್ಟಲೆ ಜನ ಸೇರ್ತಾರೆ. ಮತ್ತೆ ರಥೋತ್ಸವದ ಹೊತ್ತು ಕೂಡ ತುಂಬಾ ಜನ ಸೇರ್ತಾರೆ, 2000 ಜನ ಹೀಗೆ ಸೇರ್ತಾರೆ. ಹಾಗಾಗಿ ಅದಕ್ಕಿಂತ ಮುಂಚೆ ಅಷ್ಟು ಇರ್ತಾರೆ ಜನ, ಒಂದು 500-600 ಹೀಗೆ ಇರ್ತಾರೆ ಹಗಲು ರಾತ್ರಿ ಅಂತೇಳಿ ಹಾಗೆ. ಮತ್ತೆ ಪಟ್ಟಲ್ ಕಾಣಿಕೆ ಹೊತ್ತು ತುಂಬಾನೇ ಜನ ಇರ್ತಾರೆ, ರಥೋತ್ಸವದ ಹೊತ್ತು ಕೂಡ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು. ಪೆರುವಾಜೆ ಜಾತ್ರೆ ತೊಂದರೆ ಅದಾ ಊರು ಮೂಲೆನಾ? ನೀವು ಲೈಟಿಂಗ್ಸ್ ಆಗಲಿ. ಹಾಗೆ ನಮ್ಮ ಈ ಒಂದು ಪೆರುವಾಜೆ ಜಾತ್ರೆಯ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದ ತಂಡದವರಿದ್ದಾರೆ. ದನಿ ಏತ್ ವರ್ಷದ ಮುಳ್ಪುತ ವ್ಯವಸ್ಥೆ ಮಾಡ್ಕೊಳ್ಳೋದು ಎಂಕಲಪಂಡ ಎಂಕಲ್ನ ದನಿನ ಅಪ್ಪನೆ ಮಂತು ಇತ್ತು ನಿಮ್ಗೆ ಶುರು ಸಾಧಾರಣ ಒಂದು 25 ವರ್ಷ ಸ್ಟಾರ್ಟಿಂಗ್ ಇರ್ತದೆ. ಸ್ಟಾರ್ಟಿಂಗ್ 6 ಮಂತ್ ಈಗ ಊರು ಎಂಕಲ್ನ ಮೂರು ಇನ್ನೊಂದು ಪೆರುವಾಜೆ 6ನ ಕಾಲ್ ಮಾಡ್ತಾರೆ. ಅವ್ರು ಸ್ವಲ್ಪ ಓಕೆ.